ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ರಮ್ಯಾ ರಮೇಶ್. ಬಡವರು ಹಸಿವನ್ನ ನೀಗಿಸುವುದಕ್ಕೆ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಮಾಡಿದೆ. ಆದರೆ ಇಲ್ಲಿ ಬಡವರ ಹೊಟ್ಟೆಯನ್ನ ಸೇರಬೇಕಾದಂತಹ ಅನ್ನಭಾಗ್ಯ ಅಕ್ಕಿ ದಂಧೆಕೋರರ ಪಾಲಾಗ್ತಾ ಇದೆ. ಅಕ್ಕಿ ಸಾಗಿಸಲು ಖದೀಮರು ಖತರ್ನಾಕ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಖದೀಮರ ಆ ಕರಾಮತ್ತು ಏನು ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಗದಗ ಬೆಟಗೇರಿಯಲ್ಲಿ ಅಕ್ರಮ ಅಕ್ಕಿ ದಂಧೆ. ಹುರಿಕಡಲೆ ಚೀಲದಲ್ಲಿ ಅನ್ನಭಾಗ್ಯ ಅಕ್ಕಿ ಪತ್ತೆ. ಅನ್ನಭಾಗ್ಯ ಯೋಜನೆಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಬಡವರು ಹಸಿವಿನಿಂದ ಬಳಲಬಾರದು ಅಂತ ಅನ್ನಭಾಗ್ಯ ಯೋಜನೆ ಜಾರಿ ಮಾಡಿದೆ. ಆದರೆ ಅಕ್ಕಿ ದಂಧೆಕೋರರು ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ. ಬಡವರಿಗೂ ಕೊಡುವ ಅಕ್ಕಿ ಮೇಲೂ ಕೂಡ ನುಂಗುಬಾಕರ ಕಣ್ಣು ಬಿದ್ದಿದೆ. ಹೌದು, ಗದಗ ಬೆಟಗೇರಿಯ ನರಸಾಪುರ ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಅನ್ನಭಾಗ್ಯ ಅಕ್ಕಿ ಪತ್ತೆಯಾಗಿದೆ. ಶ್ರೀ ಗೋಡಚಿ ವೀರಭದ್ರೇಶ್ವರ ಪುಟಾಣಿ ಇಂಡಸ್ಟ್ರಿಯಲ್ ಹೆಸರಿನ ನಂದಿ ಬ್ರ್ಯಾಂಡ್ ಹುರಿಕಡಲೆ ಚೀಲದಲ್ಲಿ ಅಕ್ಕಿಯನ್ನು ಸಂಗ್ರಹಿಸಿ ಸಾಗಾಟ ಮಾಡುತ್ತಿದ್ದ ಬೆಳಕಿಗೆ ಬಂದಿದೆ. ಸದ್ಯ ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ದಾಳಿ ಮಾಡಿದೆ. 61,000 ಮೌಲ್ಯದ ಸುಮಾರು 52 ಚೀಲದಲ್ಲಿ 18 ಕ್ವಿಂಟಲ್ ಅಕ್ಕಿಯನ್ನು ವಶಕ್ಕೆ ಪಡೆಯಲಾಗಿದೆ. ಆದರೆ ಈವರೆಗೆ ಅಕ್ಕಿ ವಾರಸುದಾರರು ಯಾರು ಅಂತ ಪತ್ತೆಯಾಗಿಲ್ಲ. ಆದರೆ ಗೋದಾಮು ಮಾಲೀಕ SL ಗದಗ ವಿರುದ್ಧ ದೂರು ದಾಖಲು ಮಾಡಲಾಗಿದೆ. KIDB ಪ್ಲಾಟ್ ನಂಬರ್ 3 ನರಸಾಪುರ ಗದಗ ಇಲ್ಲಿ ಸುಮಾರು 18 ಕ್ವಿಂಟಲ್ 15 kg ಅಕ್ಕಿ ಅನಧಿಕೃತವಾಗಿ ಅಕ್ಕಿ ಸ್ಟೋರ್ ಮಾಡಿದರು. ಸೊ ಅದನ್ನು ಅಕ್ಕಿ ಏನು ಮಾಡ್ತಾಯಿದ್ದು ಅಂದರೆ ಬೇರೆ ಬ್ರ್ಯಾಂಡಲ್ಲಿ ನಂದಿ ಬ್ರ್ಯಾಂಡಲ್ಲಿ ಮಿಕ್ಸ್ ಮಾಡಿ ಅದನ್ನು ಬೇರೆ ಕಡೆ ಸಾಗಣೆ ಮಾಡೋ ಕೃತ್ಯ ನಡೆದಿತ್ತು. ಅದರ ಮೇಲೆ ನಮ್ಮ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಜಂಟಿಯಾಗಿ ದಾಳಿ ಮಾಡಿ ವಶಪಡಿಸಿಕೊಂಡಿದ್ದಾರೆ ಮತ್ತು FIR ಕೂಡ ಆಗಿದೆ ನಿನ್ನೆ ಅದರ ಮೇಲೆ. ಒಟ್ನಲ್ಲಿ ಅನ್ನಭಾಗ್ಯ ಅಕ್ಕಿ ಮೇಲೂ ಕಣ್ಣು ಹಾಕಿದ್ದ ನುಂಗುಬಾಕರು ಸಿಕ್ಕಿಬಿದ್ದಿದ್ದಾರೆ. ಆದರೆ ಈ ದಂಧೆಯ ಕಿಂಗ್ ಪಿನ್ ಯಾರು, ಎಲ್ಲಿಗೆ ಸಾಗಾಟ ಮಾಡಲಾಗ್ತಿತ್ತು ಎನ್ನುವುದು ತನಿಖೆ ಬಳಿಕವಷ್ಟೇ ತಿಳಿದು ಬರಬೇಕಿದೆ. ಮಂಜು ಪತಾರ, ರಿಪಬ್ಲಿಕ್ ಕನ್ನಡ. ತುಂಗೆ ಮಲಿನವಾಗ್ತಿದ್ದಾಳೆ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ತುಂಗ ಉಳಿಸಿ ಅಭಿಯಾನವನ್ನು ಹಮ್ಮಿಕೊಂಡು ನಿರಂತರ ಸುದ್ದಿಯನ್ನು ಮಾಡಿತ್ತು. ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಎಚ್ಚರಿಸುವ ಕೆಲಸವನ್ನು ಮಾಡಿತ್ತು. ಇದೀಗ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್. ತುಂಗಾ ಮಾಲಿನ್ಯ ತಡೆಗಟ್ಟಲು ಸಮಿತಿ ರಚನೆ. ಗಂಗಾ ಸ್ನಾನ ತುಂಗಾ ಪಾನ ಎನ್ನುವ ನಾಣ್ಣುಡಿ ಇದ್ರೂ ಇದಕ್ಕೆ ತದ್ವಿರುದ್ಧವಾಗಿ ತುಂಗಾ ನದಿಗೆ ತ್ಯಾಜ್ಯಗಳೆಲ್ಲ ಸೇರಿ ಕಲುಷಿತಗೊಂಡಿತ್ತು. ಹೀಗಾಗಿ ತುಂಗಾ ನದಿ ಉಳಿಸುವ ನಿಟ್ಟಿನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಸರಣಿ ಸುದ್ದಿ ಬಿತ್ತರಿಸಿ ತುಂಗಾ ಉಳಿಸಿ ಅಭಿಯಾನ ಕೈಗೊಂಡಿತ್ತು. ಸದನದಲ್ಲೂ ನಮ್ಮ ಸುದ್ದಿ ಭಾರಿ ಸದ್ದು ಮಾಡಿತ್ತು. ಸದ್ಯ ಎಚ್ಚೆತ್ತ ಸರ್ಕಾರ ಇದೀಗ ತುಂಗಾ ಮಾಲಿನ್ಯ ತಡೆಗಟ್ಟುವ ಕುರಿತು ಕ್ರಮ ಕೈಗೊಂಡಿದೆ. ತುಂಗಾ ನದಿಗೆ ಸೇರ್ತಿರುವ ತ್ಯಾಜ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಇಲಾಖೆಯ ಅಧಿಕಾರಿಗಳ ಸಮಿತಿಯನ್ನ ರಚಿಸಿದೆ. ತುಂಗಾ ನದಿಯ ಜೀರ್ಣೋದ್ಧಾರ ಹಾಗೂ ಅದನ್ನ ಮತ್ತೆ ಜೀವಂತಗೊಳಿಸುವ ಕುರಿತಂತೆ ಅಧ್ಯಯನಕ್ಕೆ 15 ಜನ ಹಿರಿಯ ಅಧಿಕಾರಿಗಳ ಸಮಿತಿ ರಚಿಸಿ ಆದೇಶ ಹೊರಡಿಸಿದೆ. ಕೊನೆಗೂ ರಿಪಬ್ಲಿಕ್ ವರದಿಗೆ ಸರ್ಕಾರ ಅಲರ್ಟ್ ಆಗಿದ್ದಾಯ್ತು. ಸಮಿತಿ ರಚನೆ ಮಾಡಿದ್ದು ಆಯ್ತು. ಕೂಡಲೇ ಸಮಿತಿಯ ಅಧಿಕಾರಿಗಳು ತುಂಗಾ ನದಿ ಮಲಿನವಾಗ್ತಿರೋದನ್ನ ತಡೆಯೋಕೆ ಶಾಶ್ವತ ಪರಿಹಾರ ಒದಗಿಸಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್ ಎಸ್. ಆ ಸಮಾಜದವ್ರನ್ನೆಲ್ಲ ಲೀಡರ್ಸ್ಗಳನ್ನು ಕೇಳ್ಬಿಟ್ಟು ಒಂದು ಒಪಿನಿಯನ್ ತಗೊಂಡು ವಿಲ್ಸಿ ಬಿಡುಗಡೆ ಮಾಡಬಾರ್ದು ಅಂತ ಭಾರಿ ನೋಡೋಣ. ಅದೇನು ಬರ್ತದೋ ಈಗ ಏನು ಡಿಸ್ಕಸ್ ಆಗತ್ತೆ ಅದ್ರ ಬಗ್ಗೆ ಅಂತ ತಿಳ್ಕೊಂಡು ಹೇಳೋಣ. ಸುರೇಶ್ ಅವರು ಕೂಡ ವಿರೋಧ ಮಾಡಿದ್ದಾರೆ. ಅಲ್ಲ, ವಿರೋಧನೂ ಐತಿ, ಫಾರು ಐತಿ, ಎರಡೂ ಐತಿ. ಫುಟ್ಪಾತ್ ಒತ್ತುವರಿ ತೆರವು ಮಾಡಿದ ಅಧಿಕಾರಿಗಳ ವಿರುದ್ಧ ಅಂಗಡಿ ಮಾಲೀಕರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಕೋಲಾರದ ಶ್ರೀನಿವಾಸಪುರ ಪಟ್ಟಣದ MG ರಸ್ತೆಯಲ್ಲಿ ಪುರಸಭೆ ಅಧಿಕಾರಿಗಳ ನೇತೃತ್ವದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಈ ವೇಳೆ ಅಂಗಡಿ ಮಾಲೀಕರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು.
ಚಿಕ್ಕಮಗಳೂರು ತರೀಕೆರೆ ತಾಲೂಕಿನ ಕೆಂಚಾಪುರದಲ್ಲಿ ಬೈಕ್ ಸವಾರರು ಪುಂಡಾಟವನ್ನು ಮೆರೆದಿದ್ದಾರೆ. ಸೈರನ್ ಹಾಕಿ ಹಾರನ್ ಮಾಡಿದ್ರು. ಆಂಬ್ಯುಲೆನ್ಸ್ಗೆ ದಾರಿ ಬಿಡದೆ ತೊಂದರೆ ಕೊಟ್ಟಿದ್ದಾನೆ. ಬೊಲೆರೋ ಟ್ರ್ಯಾಕ್ಟರ್ ಮಧ್ಯೆ ಅಪಘಾತವಾಗಿದ್ದು ಹಲವು ಜನರಿಗೆ ಗಂಭೀರ ಗಾಯವಾಗಿತ್ತು. ಈ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಗಾಯಾಳುಗಳನ್ನು ಕರೆದೊಯ್ಯುವಾಗ ಪುಂಡರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ರಾಜ್ಯದಲ್ಲಿ ಚನ್ನಪಟ್ಟಣ ಹೈ ವೋಲ್ಟೇಜ್ ಕಣವಾಗಿ ಬದಲಾಗ್ತಾ ಇದೆ. ಉಪಚುನಾವಣೆ ಇನ್ನೂ ಅನೌನ್ಸ್ ಆಗಿಲ್ಲ. ಆದರೂ ಡಿಸಿಎಂ ಡಿಕೆ ಶಿವಕುಮಾರ್ ಚನ್ನಪಟ್ಟಣ ಗೆಲ್ಲೋ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಚನ್ನಪಟ್ಟಣಕ್ಕೆ ಭೇಟಿ ಕೊಟ್ಟ ಡಿಕೆಶಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ಬಳಿಕ ಅವರು ಮಾತನಾಡಿದರು, ಇನ್ನು ಅಭ್ಯರ್ಥಿ ಬಗ್ಗೆ ಯೋಚನೆ ಮಾಡಿಲ್ಲ, ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಿದ್ದೇವೆ. ಇಲ್ಲಿ ನಾನೇ ಅಭ್ಯರ್ಥಿ ಅಂತೇಳಿ ಕೆಲಸ ಮಾಡಿ ಕಾರ್ಯಕರ್ತರಿಗೆ ಹಿಂಗಂತೇಳಿ ಹೇಳಿದ್ದೇನೆ ಅಂತ ಹೇಳಿದರು. 300 ಕೋಟಿ ರೂಪಾಯಿ ಅಷ್ಟು ಹೆಚ್ಚು ಈಗ ಹೊಸ ಅನುದಾನಗಳನ್ನು ಮಂಜೂರಾತಿಯನ್ನು ಮಾಡಿದ್ದೇವೆ. ವಿವಿಧ ಇಲಾಖೆಗಳಲ್ಲಿ ಕಾಮಗಾರಿಗಳನ್ನು 5,000 ಮನೆಗಳು ಕೂಡ ಮಾಡಿದ್ದೇವೆ. ಸೊ ಅದೆಲ್ಲ ಹಂಚ್ಕೊಂಡು ಬರ್ತಾಯಿದ್ದೀವಿ. ಒಂದೊಂದು ಪಂಚಾಯತಿಗೆ ಎಷ್ಟೆಷ್ಟು ಯಾರು ರಜೆ ಕೇಳಿದ್ರು ಅಂತೇಳಿ ಒಂದು ಪಂಚಾಯತಿಗೆ 100 ಮನೆ, 120 ಮನೆ, 130 ಮನೆ, 70 ಮನೆ ಎಲ್ಲೆಲ್ಲಿ ಡಿಮ್ಯಾಂಡ್ ಇತ್ತು ಆ ಪ್ರಕಾರ ಎಲ್ಲ ಹಂಚ್ಕೊಂಡು ಬರ್ತಾಯಿದ್ದೀವಿ. ಪ್ರತಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ವಡ್ಡಹಳ್ಳಿ ಗ್ರಾಮದಲ್ಲಿ ಹಾವೊಂದು ಅಚ್ಚರಿಯನ್ನು ಮೂಡಿಸಿದೆ. ಗ್ರಾಮದ ಪುರಾತನ ದೇಗುಲವಾದ ಪರಮಾನಂದ ದೇವಸ್ಥಾನದಲ್ಲಿ ಶಿವಲಿಂಗದ ಮೇಲೆ ಕಳೆದ 3 ದಿನಗಳಿಂದ ಹಾವು ಬಂದು ಕೂತು ಅಚ್ಚರಿಯನ್ನು ಮೂಡಿಸಿದೆ. ಬೆಳಗ್ಗೆ ಶಿವಲಿಂಗದ ಪೂಜೆ ಸಲುವಾಗಿ ಅರ್ಚಕರು ಬಂದಾಗ ಹಾವಿರೋದನ್ನು ಕಂಡು ಭಯ ಬಿದ್ದು ಹಾವನ್ನು ಓಡಿಸಿ ಪೂಜೆ ಮಾಡಿದರು. ಬಳಿಕ ಎರಡನೇ ದಿನವೂ ಹಾಗೆ ಆಯಿತು. 3ನೇ ದಿನವೂ ಕೂಡ ಶಿವಲಿಂಗದ ಮೇಲೆ ಹಾವು ಬಂದು ಕೂತಿದ್ದು ಅಚ್ಚರಿಗೆ ಕಾರಣವಾಗಿದೆ. ಫೋಟೋ ನನಗೆ ಹಾಕ್ರಿ. 14 ವರ್ಷದ ಬಳಿಕ ಶಾಸಕ ಜನಾರ್ದನ ರೆಡ್ಡಿ ತವರೂರು ಬಳ್ಳಾರಿಗೆ ಆಗಮಿಸಿದ್ದಾರೆ. ಈ ವೇಳೆ ಕೂಡ್ಲಿಗಿ ತಾಲೂಕಿಗೆ ಅವರು ಭೇಟಿ ಕೊಟ್ಟರು. ಕೊತ್ತಲಾಂಜನೇಯ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಮಾಡಿದರು ಜನಾರ್ದನ ರೆಡ್ಡಿ. ಬಳಿಕ ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷರಾಗಿರೋ ಬಂಗಾರು ಹನುಮಂತ ಮನೆಯಲ್ಲಿ ಹೋಳಿಗೆ ತುಪ್ಪದ ಊಟ ಸವಿದರು. ಬೆಂಗಳೂರಿನಲ್ಲಿ ಬೋರ್ವೆಲ್ ಕೊರೆಸೋ ವಿಚಾರಕ್ಕೆ ಸ್ಥಳೀಯರು ಹಾಗೂ ಅಪಾರ್ಟ್ಮೆಂಟ್ ನಿವಾಸಿಗಳ ಮಧ್ಯೆ ವಾಗ್ವಾದವಾಗಿದೆ. ನಗರದ ಹೇರೋಹಳ್ಳಿ ವಾರ್ಡ್ ನಂಬರ್ 62ರಲ್ಲಿ ಕಳೆದ 4-5 ದಿನದಿಂದ ನೀರಿಗಾಗಿ ಸ್ಥಳೀಯರು ಪರದಾಡ್ತಾ ಇದ್ದಾರೆ. ಶಾಸಕರು, ಜಲಮಂಡಳಿ, ಬಿಬಿಎಂಪಿಗೆ ಹೇಳಿದ್ರು, ಕೇರ್ ಮಾಡ್ತಾ ಇಲ್ಲ. ಹೀಗಾಗಿ ತಮ್ಮ ಸ್ವಂತ ದುಡ್ಡಲ್ಲಿ ಸ್ಥಳೀಯರು ಬೋರ್ವೆಲ್ ಕೊರೆಸ್ತಾ ಇದ್ದು ಅನುಮತಿ ಇಲ್ಲದೆ ಕೊರೆಸುವ ಹಾಗಿಲ್ಲ ಎಂದು ಅಪಾರ್ಟ್ಮೆಂಟ್ ನಿವಾಸಿಗಳು ಕಿರಿಕ್ ಮಾಡಿದ್ದಾರೆ. ಬೆಂಗಳೂರಿನ ಹೈಫೈ ಏರಿಯಾದಲ್ಲಿ ಬಿಬಿಎಂಪಿಯಿಂದ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ನಗರದ ಚೆಸ್ಟ್ ಸ್ಟ್ರೀಟ್ನಲ್ಲಿ ಒತ್ತುವರಿ ಮಾಡಿಕೊಂಡು ಪಾನ್ ಮಸಾಲ, ಸಿಗರೇಟ್, ಗುಟ್ಕಾ ಅಂಗಡಿ